ಹುಟ್ಟುಹಬ್ಬ. ಈ 75ನೇ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ರಿಗೂ. ಈ ಒಂದು ವಿಶೇಷ ದಿನ ನಿಮ್ಮೆಲ್ಲರ ಬೇಡಿಕೆನ ಕೇಳಿ ಅವರು ಕರ್ನಾಟಕ ರತ್ನ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಂತೋಷ ನೋಡಿ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಯ್ತು, ಎಲ್ಲರೂ ಒಳ್ಳೆ ಕೆಲಸ ಮಾಡಿ, ಚೆನ್ನಾಗಿರಿ, ಪ್ರೀತಿ ವಿಶ್ವಾಸದಿಂದ ಇರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾರ ಮೇಲೂ ದ್ವೇಷ ಸಾಧಿಸಕ್ಕೆ ಹೋಗಬೇಡಿ. ಎಲ್ಲ ನಮ್ಮವರೇ. ಈ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ. ನಮಸ್ಕಾರ. ಮೇಡಮ್, ಈ ಸಾಕಷ್ಟು ಅಲ್ಲಿ ಸ್ಮಾರಕ ಕೂಡ ಆಗೋದು ಸಾಕಷ್ಟು ಗೊಂದಲ ಇದೆ. ಈ ಬಗೆಹರಿತೆ ಇರೋದ್ರ ಬಗ್ಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಮಾಡಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಈಗ ಡಬಲ್ ಸಭಾ ಒಂದು ಪ್ರಶಸ್ತಿ ಬಂದಿದೆ, ಹುಟ್ಟುಹಬ್ಬ ಇವತ್ತು, ಹೇಳಲಿಕ್ಕೆ ತುಂಬಾ ಸಂತೋಷ ಇದೆ. ಈ ಒಂದು ಸಂತೋಷನ ಮಾತುಗಳಲ್ಲಿ ಪದಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಅಸಾಧ್ಯ. ಅವರು ಹೇಳಿದ ಹಾಗೆ ನಾವು ನಮ್ಮ ಕುಟುಂಬದ ಪರವಾಗಿ ಅಂತಂದ್ರೆ ವೈಯಕ್ತಿಕ ಕುಟುಂಬದ ಪರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ, ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ನಮ್ಮ ಬೃಹತ್ ಕುಟುಂಬ ಅಂತಂದರೆ ನಮ್ಮ ಅಭಿಮಾನಿಗಳ ಬಳಗ, ನಮ್ಮ ಸಿಂಹಿಣಿಯರು, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಒಂದು ಸಹಕಾರದಿಂದ ಅಪ್ಪ ಅವರಿಗೆ ಅವರ ಅರ್ಹತೆಗೆ ತಕ್ಕ ಒಂದು ಗೌರವ ಸಲ್ಲಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಹಾಗೇನೆ ಅಭಿಮಾನಿಗಳ ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಾವೆಲ್ಲರೂ ನಮ್ಮ ಜೊತೆಯಲ್ಲೇ ಇರಿ, ತಾವೇ ನಮಗೆ ಶ್ರೀರಕ್ಷೆ. ಸರ್, ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಬೇಸರದಲ್ಲಿದ್ದಾರೆ. ಅಲ್ಲಿ ನಾವು ಸಂಭ್ರಮವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಭಿಮಾನಿ ಸ್ಟುಡಿಯೋದಲ್ಲಿ ಅನ್ನೋ ಒಂದು ವಿಚಾರ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಭಾರತೀಯಮ್ಮ ಅವರು ಮತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಮನವಿ ಸಲ್ಲಿಸಿದ್ದೀವಿ. ಒಂದು 10 ಗುಂಟೆ ಜಾಗನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಗೋಸ್ಕರ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಇರ್ತಕ್ಕಂಥ ಮಂಟಪ ಏನಿತ್ತು, ಇಷ್ಟು ವರ್ಷ ಮಂಟಪ ಏನಿತ್ತು, ಅದು ಕೂಡ ಭಾರತೀಯಮ್ಮನೇ ಅದನ್ನ ಕಟ್ಟಿಸಿದ್ದು. ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮನ್ನ ಸೂಚಿಸಿದ ಮೇಲೆ ನಾವು ಅಲ್ಲಿ 6.5 ವರ್ಷ ಪ್ರಯತ್ನ ಪಟ್ಟು ನಿರ್ಧಾರ ತಗೊಂಡ ಮೇಲೆ ಇಲ್ಲಿ ಬಂದರೂ ಕೂಡ ನಾವು ಅದನ್ನ ತೆಗೆದಿಲ್ಲ. ಆ ಒಂದು ಸ್ಮಾರಕನ, ಆ ಮಂಟಪನ ತೆಗೆದಿಲ್ಲ. ಕಾರಣ ಒಂದೇ, ಅಭಿಮಾನಿಗಳು ಬರ್ತಾ ಇದ್ದಾರೆ, ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ, ಅಭಿಮಾನಿಗಳಿಗೆ ತೊಂದರೆ ಆಗಬಾರ್ದು, ಅವರ ಒಂದು ಭಾವನೆಗೆ ಧಕ್ಕೆ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಹಾಗೆ ಇಟ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ದುರ್ಘಟನೆ ನಡೀತು, ಅದು ತೆರವುಗೊಳಿಸಿದ್ರು. ಹಾಗಾಗಿ ಮತ್ತೆ ಆಮೇಲೆ ಅದರ ಜೊತೆಗೆ ಬಾಲಣ್ಣವ್ರ ಕುಟುಂಬಕ್ಕೆ ಅದು ಜಾಗ ಸೀಮಿತ ಅಂತ ಇತ್ತದು. ಹಾಗಾಗಿ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಸಮ್ಮುಖದಲ್ಲೇ ವಿಡಿಯೋ ಮಾಡಿ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಅಂತಂದ್ರೆ ಬಾಲಣ್ಣ ಅವ್ರ ಕುಟುಂಬದವರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅದನ್ನ ಜಾಗ ಬಿಟ್ಕೊಡಿ ಅಂತ. ಯಾವಾಗ ಇದು ಸರ್ಕಾರ ವಶಪಡಿಸ್ಕೊಳ್ತೋ ಆವಾಗ ನಾವು ಸರ್ಕಾರಕ್ಕೆ ಹೋಗಿ ಕೇಳ್ಕೊಂಡಿದ್ದೀವಿ. ಅಭಿಮಾನ್ ಸ್ಟುಡಿಯೋ ಅದು ಗಣೇಶ್ ಅವರ ಒಂದು ಮಾಲೀಕತ್ವದಲ್ಲಿ ಇದ್ದಾಗ ನಾವು ಸರ್ಕಾರಕ್ಕೆ ಕೇಳೋಕೆ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಸರ್ಕಾರ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದನ್ನ ತಗೋಬೇಕು. ಸರ್ಕಾರ ಈಗಾಗಲೇ ಅದು ಆಗೋದೇ ಇಲ್ಲ ಅಂತ ಒಂದು ಹೇಳಿತ್ತು. ಎರಡನೇದಾಗಿ ಇದಕ್ಕೋಸ್ಕರ ಒಂದು 14 ಕೋಟಿ ಖರ್ಚು ಕೂಡ ಮಾಡಿದೆ ಇಲ್ಲಿ ಮೈಸೂರು ಸ್ಮಾರಕಕ್ಕೋಸ್ಕರ. ಮತ್ತೆ ಕೇಳೋಕ್ಕಾಗಲ್ಲ. ಯಾವಾಗ ಅದು ಸರ್ಕಾರ ವಶಪಡಿಸ್ಕೊಳ್ತೋ ನಾವು ಅದನ್ನ ತಿರ್ಗಾ ಸರ್ಕಾರಕ್ಕೆ ಹೋಗಿ ದಯವಿಟ್ಟು 10 ಗುಂಟೆ ಜಾಗ, ಕೇವಲ 10 ಗುಂಟೆ ಜಾಗ ಅಭಿಮಾನಿಗಳಿಗೋಸ್ಕರ ಬಿಟ್ಕೊಡಿ, ಅಂದ್ರೆ ಬಂದು ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ. ಅದಕ್ಕೆ ಸ್ಮಾರಕ ಏನಿದೆ, ಮಂಟಪ ಏನಿದೆ, ಅದು ನಾವೇ, ನಮ್ಮ ಕುಟುಂಬದವರೇ ನಾವೇ ಅದನ್ನ ಕಟ್ಟಿಸ್ತೀವಿ.
ಅಂತ ಕೇಳ್ಕೊಂಡಿದೀವಿ, ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ. ಸರ್, ಈಗ ಅಪ್ಪ ಅವರು ಮಾತು ಹೇಳಿದ್ರು ಕುಟುಂಬದ ಬಗ್ಗೆ. ಆಯ್ತು ರಾಜ. ಕುಟುಂಬದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಹೇಗೆ ಸರ್ ಅಂತ? ಯಾರಿಗೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ, ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಗೊತ್ತಿಲ್ವೋ, ಪರಿಚಯ ಇಲ್ವೋ, ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವರು, ನಾನು ಹಿಂದೆ ಕೂಡ ಹೇಳಿದ್ದೀನಿ, ಅಭಿಮಾನಿಗಳು ಅಂತ ಹೇಳಿಕೊಂಡು ಮುಖವಾಡ ಹಾಕೊಂಡು ನಮ್ಮ ಜೊತೆಯಲ್ಲಿ ಇದ್ಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಜೊತೆಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ನಕಾರಾತ್ಮಕ ಸಂದೇಶಗಳನ್ನು ಅಥವಾ ವೇದಿಕೆಗಳ ಮೇಲೆ ಮಾತಾಡೋದು, ಮಾಧ್ಯಮಗಳ ಮುಂದೆ ಮಾತಾಡೋದು, ಈ ಥರದ್ದು ಸಾಕಷ್ಟು ಘಟನೆಗಳು ನಡೀತಾನೇ ಇವೆ. ನಾನು ಹಿಂದೆ ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಮುಂದೆನೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ. ಯಾಕಂತಂದ್ರೆ ನಮ್ಮಿಂದ ಯಾರಿಗೂ ಕೂಡ ಅಚಾನಕ್ ಆಗಿ ಸಮಸ್ಯೆ ಎದುರಿಸೋ ಹಾಗಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದೆ ನಾನು. ಆದರೂ ಕೂಡ ಅದು ನಿಲ್ತಾ ಇಲ್ಲ, ನಕಾರಾತ್ಮಕ ಕಾಮೆಂಟ್ಗಳು ನಿಲ್ತಾ ಇಲ್ಲ. ಹಾಗಾಗಿ ನಾನು ಮೊನ್ನೆನೇ ಹೋಗಿ ಪೊಲೀಸರಿಗೆ ನಾನು ದೂರು ಕೊಟ್ಟಿದ್ದೀನಿ. ಇನ್ನು ಮುಂದೆ ನಮ್ಮ ಬಗ್ಗೆ ಅಂತಂದ್ರೆ ಅದು ನಮ್ಮ ಕುಟುಂಬದವರ ಬಗ್ಗೆ, ಡಾಕ್ಟರ್ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಕುಟುಂಬದವರ ಬಗ್ಗೆ ಯಾರೇ ಏನೇ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ಅಥವಾ ಮಾಧ್ಯಮದ ಮುಂದೆ ಆಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು, ಆ ಥರ ಆದರೆ ಅವರ ವಿರುದ್ಧ, ಅಂತಹ ಜನಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಈ ವಿಚಾರದಲ್ಲಿ ವಿಷ್ಣು ಅಭಿಮಾನಿಗಳು ಯಾವ ರೀತಿ ನಡ್ಕೋಬೇಕು ಅಂತ ನೋಡಿ, ಅಪ್ಪ ಅವರಿಗೆ ಯಾವತ್ತೂ ನಕಾರಾತ್ಮಕ ಕಾಮೆಂಟ್ಗಳು ಇಷ್ಟ ಆಗ್ತಿರ್ಲಿಲ್ಲ. ಯಾರು ನಕಾರಾತ್ಮಕ ಕಾಮೆಂಟ್ಗಳು ಮಾಡ್ತಾ ಇದ್ರು ಅವ್ರ ಅಪ್ಪ ಅಭಿಮಾನಿಗಳೇ ಅಲ್ಲ. ಯಾರಿಗೆ ಅವರು ನಮ್ಮ ಜೊತೆಯಲ್ಲಿ ಇರಿ, ನೀವುಗಳೇ ನಮ್ಮ ಶಕ್ತಿ. ತಾವುಗಳೇ ನೋಡ್ತಾ ಇದ್ದೀರಾ ಇಷ್ಟು ವರ್ಷದಿಂದ ಏನೇನು ಆಗಿದೆ ಅಂತ. ಇಷ್ಟು ವರ್ಷದಿಂದ ಇಲ್ಲಿ ಸರ್ಕಾರದ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಏನಿದೆ, ಇದಕ್ಕೆ ಕುಟುಂಬದವರ ಪರಿಶ್ರಮ ತುಂಬಾ ಇದೆ. ಕುಟುಂಬದವರ ಪರಿಶ್ರಮ ಇಲ್ಲದೆ ಹೋಗಿದ್ರೆ ಈ ಸ್ಮಾರಕನೇ ಆಗ್ತಿರಲಿಲ್ಲ, ಸ್ಮಾರಕ ಆಗ್ತಾನೆ ಇರಲಿಲ್ಲ. ಈ ಸ್ಮಾರಕ ನೋಡಿ, ಇಷ್ಟೊಂದು ಬೃಹತ್ಕಾರವಾದಂತಹ ಒಂದು 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 ಸ್ಮಾರಕ, ಅತ್ಯಂತ ಸೂಕ್ತವಾಗಿರತಕ್ಕಂತಹ ಸ್ಮಾರಕ ಬಹುಶಃ ಯಾವುದೇ ಕಲಾವಿದನ ಹೆಸರಲ್ಲಿ ಇಲ್ಲ. ಅದು ಹೆಮ್ಮೆ ಪಡ್ಕೋಬೇಕು. ಯಾರಿಂದ ಆಗಿದೆ, ಯಾರ ಪರಿಶ್ರಮದಿಂದ ಆಗಿದೆ ಇದು ಸ್ವಲ್ಪ ಯೋಚನೆ ಮಾಡಿ. ಒಂದು ರಾಜ್ಯ ಸರ್ಕಾರ, ಜೊತೆಗೆ ನಮ್ಮ ವೈಯಕ್ತಿಕ ಕುಟುಂಬ. ಎರಡನೇದಾಗಿ 14.3 ಕಿಲೋಮೀಟರ್ ಉದ್ದದ ರಸ್ತೆ, ಅದಕ್ಕೋಸ್ಕರ ಯಾರು ಪ್ರಯತ್ನ ಪಟ್ಟಿದ್ದಾರೆ, ಯಾರು ಶ್ರಮ ವಹಿಸಿದ್ದಾರೆ ನೋಡಿ, ವಿಚಾರಿಸಿ, ಕೇಳ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಕರ್ನಾಟಕ ರತ್ನ ಹೇಗೆ ಬಂತು ರಾಜ? ಅವರು ಅರ್ಹರು ಅದಕ್ಕೆ, ಅಪ್ಪ ಅವರು ಅರ್ಹರು ಅದಕ್ಕೆ. ಆದರೆ ಅದನ್ನು ಜ್ಞಾಪಿಸ್ಬೇಕಲ್ಲ, ಯಾರು ಜ್ಞಾಪಿಸೋರು ಅದನ್ನ ಹೇಳಿ? ಅಭಿಮಾನಿಗಳ ಜೊತೆಯಲ್ಲಿ ನಾವು ಇದ್ದೀವಿ, ನಾವು ಯಾವಾಗಲೂ ಇದ್ದೀವಿ. ಅಭಿಮಾನಿಗಳ ಕೋರಿಕೆನ ನಾವು ಮುಂದೆ ಇಟ್ಟಿದ್ದೀವಿ, ಅವರಿಗೆ ಸರ್ಕಾರಕ್ಕೆ ಅದನ್ನು ಜ್ಞಾಪಿಸಿದ್ದೀವಿ, ಅಪ್ಪ ಅವರು ಅದಕ್ಕೆ ಅರ್ಹರು ಅನ್ನೋದನ್ನು. ಇದನ್ನ ನೀಡಿ ಕೇಳಿ ಮನವಿ ಮಾಡಿ ಆ ಥರದ್ದಲ್ಲ ಇದು. ಅದು 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 ಕೇಳೋ ಪ್ರಶಸ್ತಿ ಅಲ್ಲ. ಅದು ಅವ್ರು ಸಲ್ಲಬೇಕಾದ ಗೌರವ. ಅದು ನಮ್ಮವ್ರನ್ನ ನಾವು ಗೌರವಿಸಿದಾಗ ಮಾತ್ರ ನಮ್ಮತನವನ್ನ, ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ ನಾವು ಗೌರವಿಸಿದಾಗೆ ನಮ್ಮ ಮುಂದಿನ ಪೀಳಿಗೆನ ನಾವು 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 ಮಾದರಿಯಾಗಿ ನಾವು ತೋರಿಸೋ ವಿಧಾನ ಅದು. ಹಾಗಾಗಿ ನಾವು ಅಭಿಮಾನಿಗಳ ಜೊತೆಲೇ ಇದ್ದೀವಿ. ದಯವಿಟ್ಟು ಯಾರು ಭಿನ್ನಾಭಿಪ್ರಾಯ ಪಡ್ಕೋಬೇಡಿ. ಯಾರಿಗೆ ಏನೇ ಪ್ರಶ್ನೆಗಳಿದ್ರೆ ನೇರವಾಗಿ ನನ್ನ ಹತ್ರ ಬನ್ನಿ, ಕೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.